ಅಪುರನೆ ತೋಡುಡುತ್ತಿ ಬಂಟೆ ತರಕಲು ಮಸ್ಕಿರಿ ಮಲ್ತಡಿಯೇ ಇವರದ್ದು ಸಾಗು ನೋಡಿ ಅಂತೆ. ವೀಕ್ಷಕರೇ, ಇದೆಂತ ಇದು ನೀರು ತೆಗಿಲಿಕ್ಕೆ ಹೋಗುದಂತೆ ಎನ್ಸಿದ್ದೀರಾ? ಅಲ್ಲ, ಮೀನು ಹಾಕ್ಲಿಕ್ಕೆ ಆಯ್ತಾ? ಈಗ ಸಿಗ್ತದೆ, ದೊಡ್ಡ ದೊಡ್ಡದು ಸಿಗ್ತದಿಲ್ವಾ ಗೊತ್ತಿಲ್ಲ. ಲಾಸ್ಟಿಗೆ ಸಿಗ್ಲಿಲ್ಲ ಅಂದ್ರೆ ಎಂತ ಸಿಗೋದಲ್ಲ ಮನೆಗೆ. ತೋಡಿಂದ ತೋಡಿಗೆ ಇಳಿದಿದ್ದೇವೆ. ತೋಡಿಂದನೇ ಹೋಗಿ ತುದಿಗೆ ಹೋಗುದು. ಅವರು ಹೋಗಿ ಆಯ್ತು. ನನ್ನದು ಅಲ್ಲ, ನನ್ನ ಅಪ್ಪಯ್ಯನ ಇದು ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾರೆ ನೋಡಿ. ಕೊಡಪನ ಕೊಂಡು ನೆಪ್ಪಿರ್ತೀನಿ ನನಗೆ. ವೀಕ್ಷಕರೇ, ನನ್ನ ಅಪ್ಪ ಅಲ್ಲಿ ಗರಂ ಆಗಿದ್ದಾರೆ. ಕೊಡಪನ ಇರ್ತಾರೆ ವೀಕ್ಷಕರೇ, ನಂದು ಸೊಟ್ಟ ತನಕ ಬರ್ತದೆ. ನಿಲ್ಲಿ ನಾನು ಚಸ್ಮೆ ಎಲ್ಲ ಸ್ವಲ್ಪ ಗಟ್ಟಿ ಹಾಕೊಳ್ತೀನಿ. ಉದುರಿ ಹೋದ್ರೆ ಕಟ್ಟಿಗೆ ಸೊನ್ನೆ ಕುರ್ತೋಪು നല്ല പാറ ಮಾಲಾಯ್ ಹಾಂ ಎರಡು ತುಳುತುಂಟು. ಇವತ್ತು ಎಂತ ಇಲ್ಲ, ಕುರ್ನಡಿಯದ್ದು ಫ್ಯಾಮಿಲಿ ಬಂದಿದೆ. ಗಂಟು ಕುರ್ಚಿ ನಾವು ದೊಡ್ಡ ದೊಡ್ಡ ಹಿಡಿಯುವ. ಇವತ್ತು ದೊಡ್ಡ ದೊಡ್ಡದು ಹಿಡಿಯುವ. ನಾವು ಇಳ್ದಿದ್ದೇವಲ್ಲ ನೀರಿಗೆ. ನಾವು ನೀರಿಗೆ ಇಳಿದಾದ್ಮೇಲೆ ದೊಡ್ಡದು ಹಿಡಿಯುದು. ಚಿಕ್ಕದೆಲ್ಲ ಬಿಟ್ಟು ಬಿಡಿ ಆಯ್ತಾ? ಪ್ರಿಯ ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ನಾವಿವತ್ತು ಎಲ್ಲಿಗೆ ಹೊರಟಿದ್ದೇವೆ ಗೊತ್ತುಂಟಾ? ಫಿಶಿಂಗ್ ಮಾಡ್ಲಿಕ್ಕೆ ಮಾರ್ರೆ. ಹಾಗೆ ಎಂತ ಗೊತ್ತುಂಟು, ಇಲ್ಲಿ ತನಕ ನಾವು ಹೋಗಿದ್ದು ಸಮುದ್ರಕ್ಕೆಲ್ಲ. ಆದ್ರೆ ಇವತ್ತು ನಾವು ನದಿ ಮೀನು ಹಿಡಿಲಿಕ್ಕೆ ಹೋಗ್ತಿದ್ದೇವೆ. ಹಾಗೆ ನಮ್ಮೊಟ್ಟಿಗೆ ಇವತ್ತು ಸ್ಪೆಷಲ್ ಜನ ಇದ್ದಾರೆ. ಎಲ್ಲಿದ್ದಾರೆ ಗೊತ್ತುಂಟಾ? ಅದಲ್ಲಿ ಸ್ಪೆಷಲ್ ಜನ, ನದಿ ಮೀನು ಹಿಡಿಲಿಕ್ಕೆ ಸ್ಪೆಷಲ್ ಜನ ಬಂದಿದ್ದೇವೆ. ಬನ್ನಿ ಹೋಗುವ. ಹಾಗೆ ಎಲ್ಲ ರೆಡಿ ಉಂಟು ನೋಡಿ. ಕೊಳಪನೆಲ್ಲ ಇಟ್ಕೊಂಡಿದ್ದಾರೆ, ಮತ್ತೆ ಇದು ಬಲೆ ಎಲ್ಲ ಇಟ್ಕೊಂಡಿದ್ದಾರೆ. ತುದೆ ಮೀನದ್ದು ಹಿಡಿಲಿಕ್ಕೆ ಕೆಲವರಿಗೆ ಇಷ್ಟ ತುದೆ ಮೀನು, ಕೆಲವರಿಗೆ ಇಷ್ಟ ಅಲ್ಲ. ಆದರೆ ಸಿಕ್ಕಿದ್ರೆ ಒಳ್ಳೆದು ಇರುಪೆ ಅದೆಲ್ಲ ಸಿಗ್ತದೆ. ನೋಡುವ, ನಮಗೆ ಎಂತ ಸಿಗ್ತದೆ ಗೊತ್ತಿಲ್ಲ, ಮೀನು ಉಂಟಾ ಇಲ್ವಾ ಅಂತ. ಹೋಗುವ, ಹೊರಡುವ ಆಯ್ತಾ? ಮಳೆ ಉಂಟು ಮಾರ್ರೆ. ನಿನ್ನೆದಂತ ಬಿಸಿಲಿತ್ತು, ಇವತ್ತು ನೋಡಿ ಅಂತೆ ಮಳೆ. ಹೋಗುವ ಹೊತ್ತಲ್ಲಿ ಮಳೆ. ಹಾಗೆ ಹೋಗುವ, ಈಗ ಹೊರಡುವ. ರೈನ್ ಕೋಟ್ ಹಾಕಿ ಹೋಗು. ಪಿಂಕ್ ಪೆಂಗ್ವಿನ್ ತರ ಹೋಗುವ ಇವತ್ತಾಯ್ತಾ? ಹೋಗುವ, ಹೊರಡುವ. ಇನ್ನು ಮಳೆ ಬಂದ್ರೆ ಸಹ ಬರಾಗಿಲ್ಲ. ರೈನ್ ಕೋಟ್ ಹಾಕಿದ್ವಿ ಅಲ್ಲ, ನಮ್ಮ ಮಂಡೆ ಸೇಫ್ ಅಲ್ಲ. ಹೋಗುವ, ಹೊರಡುವ. ಕೊಡೆ ಸಹ ಹಿಡಿಯುವ. ಆಯ್ತು, ನಮ್ದು ರೆಡಿ ಆಯ್ತು. ಇನ್ನು ಹೊರಡುದು. ಅವರೊಂದು ಗಾಡಿಯಲ್ಲಿ ಹೋಗುದು, ನಾವು ಈ ಗಾಡಿಯಲ್ಲಿ ಹೋಗುವ. ಹಾಗೆ ಮಳೆ ದೇವರೇ ಒಂದು ಮಳೆ ಬಿಡ್ಲಿ. ಇವರ ಹಿಂದೆನೆ ಹೋಗುವ ನಾವಿನ್ನು. ಹೋಗ್ತಿದ್ದೇವೆ. ಮಳೆ ಸಹ ಬರ್ತಾ ಉಂಟು. ಅವರು ಹಿಂದೆ ಇದ್ದಾರೆ, ನಾವೇ ಮುಂದೆ ಇದ್ದೇವೆ. ಹೋಗುವ. ನಾನೊಂದು ಚಸ್ಮಾ ಹಾಕಿದ್ದೆ ಅಲ್ಲಿಗೇನೆ, ಒಂದು ಸ್ವಲ್ಪ ಮಳೆಯಲ್ಲಿ. ನಾನು ಬಿಸಿಲು ಉಂಟಂತ ಚಸ್ಮೆ ಇಟ್ಕೊಂಡಿದ್ದ. ಮತ್ತೆ ನೋಡುವಾಗ ಮಳೆ ಮಾರ್ರೆ. ಈ ಮಳೆಗೆ ಎಲ್ಲ ಎದುರು ಕಾಣಿಸ್ತಾ ಇಲ್ಲ. ಇದು ಚಸ್ಮೆ ಎಲ್ಲ ಚಂಡಿ ಆಗ್ತಾ ಉಂಟು. ಪರವಾಗಿಲ್ಲ, ಒಂದು ಸ್ವಲ್ಪ ಎದುರಲ್ಲಿ ಇರಲಿ ಸ್ಟೈಲಿಗೆ ಸ್ವಲ್ಪ. ಇಲ್ಲಿ ನೋಡಿ, ಇವತ್ತು ನೋಡಿ ಅಂತೆ ನಾವು ಇವತ್ತು ಫಿಶಿಂಗ್ ಹೋಗ್ತಿದ್ದೇವೆ ಅಲ್ಲ. ಹಾಗೆ ಮಳೆನೇ ಬಿಡ್ತಾ ಇಲ್ಲ. ಪರವಾಗಿಲ್ಲ, ನಾವು ನಮ್ಮ ಹತ್ರ ಎಲ್ಲ ಫೆಸಿಲಿಟಿ ಉಂಟಲ್ಲ. ರೈನ್ ಕೋಟದ್ದು, ರೈನ್ ಕೋಟ್ ಇರುವಾಗ ಭಯಕ್ಕೆ ಹೊರಡುದೇ ಸೀದಾ. ಮಳೆ ನಿಲ್ತು ಮಾರೆ. ಈಗ ಒಳ್ಳೇದಾಯ್ತು, ಒಂದು ಸ್ವಲ್ಪ ಬಿಸಿಲು ಕಾಯ್ತು. ಹಾಗೆ ಇದು ರೈನ್ ಕೋಟ್ ತೆಗೆಯೋ ತನಕ ಇದಾಗಿದೆ. ಇವಳಿಗೆ ರೋಡ್ ಗೊತ್ತಿಲ್ಲ ಮಾರೆ. ಹಾಗೆ ಹೋಗುವ. ವರ್ಷ ನಮ್ಮ ಹಿಂದೇನಿದ್ದಾರೆ, ಮುಂದೆ ಬರ್ತಾ ಇಲ್ಲ. ಮಳೆ ಎಲ್ಲ ಬಂದು ಹೋದದಲ್ಲ, ಒಂಥರ ಒಂದು ಕಾಣ್ತಿದ್ದೇನೆ ನಾನು. ಎಲ್ಲ ಗ್ರೀನಿಶ್ ಉಂಟಲ್ಲ, ಅದೆಲ್ಲ ಗ್ರೀನಿಶ್ ಉಂಟು ನೋಡಿ. ವಾ, ಕಂಡ ಎಲ್ಲ ನೋಡಿ ಅಂತ ಎಲ್ಲ ಕಂಡ ಎಲ್ಲ ನಡ್ಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಒಂದನ್ನು ಇಲ್ಲಿ ರಿಕ್ಷಾದಲ್ಲಿ ನಟ್ಟಿ ಇದು ತಗೊಂಡು ಹೋಗ್ತಿದ್ದಾರೆ. ಎಲ್ಲ ನಟ್ಟಿ ನಡ್ಲಿಕ್ಕೆಲ್ಲ ದಪ್ಪಿದ್ದಾರೆ. ಏನು ದಪ್ಪ? ಅದೇ ತುಳುವಲ್ಲಿ ದಪ್ಪಿದ್ದಾರೆ. ಅದು ಏನವ ಹೇಳ್ತಾರೆ, ಆ ಮಣ್ಣನ್ನೆಲ್ಲ ಇದು ಮಾಡಿದ್ದಾರೆ. ಮೇಲೆ ಕೆಳಗೆ ಮಾಡಿದ್ದಾರೆ. ಅಂದರೆ ಅದು ನಮಗೆ ಭಕ್ತ ಎಲ್ಲ ಒಳ್ಳೆದು ಇದು ಬರಬೇಕಲ್ಲ, ಮೇಲೆ ಹೇಳ್ಬೇಕಲ್ಲ. ಹಾಗೆ ನಾವಿವತ್ತು ಇಲ್ಲ ಎಂತ ನದಿ ಸಮುದ್ರಕ್ಕೆ ಇಲ್ಲಿ ತನಕ ಹೋಗ್ತಾ ಇದ್ವಿ ಅಲ್ಲ ಹಿಡಿಲಿಕ್ಕೆ. ನಾವು ಸಮುದ್ರಕ್ಕೆ ಕೆಲವು ಸಲ ಹೋದ್ವಿ. ಇವತ್ತು ನಾವು ನದಿ ಮೀನು ಹಿಡಿಲಿಕ್ಕೆ ಹೋಗ್ತಿದ್ದೇವೆ. ಫಸ್ಟ್ ಟೈಮ್ ನದಿ ಮೀನು ಹಿಡಿಲಿಕ್ಕೆ ಹೋಗುದು. ಅಪ್ಪ ಹೋಗ್ತಾ ಇದ್ರು ನದಿ ಮೀನು ಹಿಡಿಲಿಕ್ಕೆ, ಆದರೆ ನಾನು ಇವತ್ತು ಫಸ್ಟ್ ಟೈಮ್ ಹೋಗುದು. ಅಂದರೆ ಇಲ್ಲ ನಾವೇ ಒಂಥರ ಇಳಿಬೋದಂತೆ ಆ ನೀರಿಗೆ. ಅಂದರೆ ಇಲ್ಲ ಜಾಸ್ತಿ ನೀರು ಇರಲ್ಲ, ಖಾಲಿ ಒಂದು ಸೊಂಟ ತನಕ ಇರ್ತದಂತೆ.
ಅದೆಲ್ಲ ನನಗೆ ಸ್ವಲ್ಪ ಭಯ ಆಗ್ತುಂಟು. ಯಾಕೆಂದ್ರೆ ಅವತ್ತು ಒಂದು ನೆನಪುಂಟಾ, ಆ ಕಲ್ಲದ ಮಾಸ ಎಕ್ಲಿಕ್ಕೆ ಹೋದ್ರಂತೆ ಒಂದು ಫ್ಯಾಮಿಲಿ ಇಡೀ ಕೊಚ್ಕೊಂಡು ಹೋದ್ರು. ಅದು ಸ್ವಲ್ಪ ಎನಿಸುವಾಗ ಭಯ ಆಗ್ತದೆ. ಒಮ್ಮೆಲೆ ನೀರು ಬಂದ್ರೆ ನಾ ಲಾಸ್ಟದ್ದು ಮಗಳು ಮಾರೆ ಕೊಚ್ಚಿ ಹೋದ್ರಿ ನಾನು. ಇವೆಲ್ಲ ಮೀನು ಖುಷಿ ಆಗ್ಬೋದು. ಹಾಗೆ ನಾವಿಲ್ಲಿ ಒಳಗೆ ಪಂಗಳ ಒಳಗೆ ತಗೊಂಡ್ವಿ. ಈಗ ಕೈಪುಂಜಲ, ಇದು ಕೈಪುಂಜಲ ಅಲ್ಲ ಪಾಂಗಳನೆ, ಆರ್ಯಡಿ. ಅವರನ್ನು ಮುಂದೆ ಕಳಿಸಿದ್ದು ನನ್ನ ಅಪ್ಪನದ್ದು ಕಾಮಟಿಗೆ. ನಾವು ಮುಂದೆ ಹೋಗ್ಬೇಕಂತೆ, ನಮ್ಗೆ ರೋಡೇ ಗೊತ್ತಿಲ್ಲ, ನಾವು ಮುಂದೆ ಹೋಗ್ಬೇಕಂತೆ. ಈಗ ಲ್ಯಾಂಡ್ ಆದ್ವಿ, ಹಾಗೆ ರೆಡಿ ಮಾಡ್ತಿದ್ದಾರೆ ಹೋಗದು ಅವರದ್ದು ಕೊಡಪನ. ಅದರಲ್ಲಿ ಮೀನು ಹಾಕ್ಲಿಕ್ಕಂತೆ, ಅಂದ್ರೆಲ್ಲ ಜೀವ ಇರುವ ಮೀನು ಹಾರ್ತದಲ್ಲ, ಗಲ್ತ ಬಲೆ ಅಂತೆ. ಜೀರೋ ಗಲಿತ ಬಲೆ. ಕೊಡಪನ ಒಳಗೆ ಅವಳನ್ನೇ ಹಾಕಿಬಿಡಿ, ಲಾಸ್ಟ್ ಮೀನು ಸಿಗ್ಲಿಲ್ಲ ಆದ್ರೆ. ಆಯ್ತು ವೀಕ್ಷಕರು, ಇನ್ನು ಹೊರಡುದು ಅವರದ್ದು. ಇನ್ನು ಬ್ಯಾಲೆ ಅವರದ್ದೆಲ್ಲ ಡ್ರೆಸ್ ಎಲ್ಲ ತೆಗಿಲಿಕ್ಕೆ ಉಂಟಂತೆ, ಇನ್ನು ಸಾಗ್ಲಿಲ್ಲ ಅವರದ್ದು. ನಮ್ದು ಪಟ ಪಟ ರೆಡಿ ಆಯ್ತು, ಟಪ ಟಪ ತೆಗೆದು ಆಯ್ತು, ಇನ್ನೂ ಸಾಗ್ಲಿಲ್ಲ. ವೀಕ್ಷಕರೇ, ಇದೆಂತ ಇದು ನೀರು ತೆಗಿಲಿಕ್ಕೆ ಹೋಗುದಂತ ಎನ್ಸಿದ್ದೀರಾ? ಅಲ್ಲ, ಮೀನು ಹಾಕ್ಲಿಕ್ಕೆ ಆಯ್ತಾ. ಈಗ ಸಿಗ್ತದೆ, ದೊಡ್ಡದು ಸಿಗ್ತದಿಲ್ವಾ ಗೊತ್ತಿಲ್ಲ. ಲಾಸ್ಟ್ಗೆ ಸಿಗ್ಲಿಲ್ಲ ಅಂದ್ರೆ ಎಂತ ಸಿಗೋದಲ್ಲ, ಮನೆಗೆ ಹೋಗುದು. ಹಾಗೆ ಮೀನು ಸಿಗ್ಲೇಬೇಕಂತ ನಾವು ಬಂದಿದ್ದೇವೆ. ಮೀನು ಸಿಗ್ಲೇಬೇಕು, ಒಂದು 2 ಮೀನು ಸಿಗೋ ತನಕ ನಾವು ಹೋಗುದಿಲ್ಲ ಹಿಂದೆ, ಮೀನು ಸಿಗೋದಂತ. ಇವರದ ಡ್ರೆಸ್ಸಿಂಗ್ ಅದ್ದೇ ಲೇಟ್ ಮಾರೆ. ಬನ್ನಿ ಮಾರೆ ಬೇಗ, ಮೀನೆಲ್ಲ ಹೋಗ್ಬೋದು. ಆಮೆಲ್ಲ ಬೋಡ. ಹಾಗಾದ್ರೆ ನಾವು ಹಿಂದೆ ಸೈಡಲ್ಲಿ ಹೋಗುವ, ಅವರು ಮುಂದೆ ಹೋಗಿ ಮೆಲ್ಲ ಹೋಗ್ಬೇಕಂತೆ. ಮೀನೆಲ್ಲ ಹಿಂದೆ ಹೋಗ್ತದೆ. ಇವರು ಇಲ್ಲಿ ತನಕ ಕೊಡಪನ ಇವರೇ ಇಟ್ಕೊಂಡು ಹೋಗ್ತಿರ್ಲಿಲ್ವಾ? ಇವತ್ತೇನು ನಾನಿದ್ದೇನಂತ ಕೊಡಪನ ಬಿಟ್ಟು ಹೋದದ್ದು. ಬಿಸಿಲು ಕಾಯ್ದಿದೆ. ಹಾಗೆ ಹೋಗುವ, ಅಲ್ಲಿ ಆಚೆ ಸೈಡ್ ಮೀನು ಆಗ್ತದಂತೆ, ಆಗುವ ಪ್ಲೇಸ್ ಅಂತೆ. ಅಲ್ಲಿ ಬೊಕ್ಕ ಹೋಗುವಂತೆ. ನೀರು ತುಂಬಾ ಕಾಣ್ತಾ ಉಂಟು, ನಾನು ಮುರ್ಕಿ ಹೋದ್ರೆ ಭಂಗ ಆಗ್ತದೆ. ಮತ್ತೆ ಹೋಗುವ, ಅಲ್ಲಿ ಹೋಗುವ. ಈಗ ರೋಡಿಂದ ತೋಡಿಗೆ ಇಳಿದಿದ್ದೇವೆ, ಈ ತೋಡಿಂದನೇ ಹೋಗಿ ತುದಿಗೆ ಹೋಗುದು. ಬನ್ನಿ. ಏ ಪುಟ್ಟು ಎಂಚ ಒಪ್ಪ ದ್ಯಾವರೆ, ಇವಳನ್ನು ಹೇಗೆ ತುಂಬಿಕೊಂಡು ಬರುದು ಮಾರೆ. ಇಲ್ಲ ಆಯ್ತೊಂದಲ್ಲ ಹೇಗೆ ದ್ಯಾವರೆ, ಅವರು ಹೋಗಿ ಆಯ್ತು, ನನ್ನದು ಪ್ಯಾಕೆಟ್. ಬನ್ನಿ 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 ಬನ್ನಿ. ನಾನು ಬೇಗ ಓಡ್ಕೊಂಡು ಹೋಗ್ತೇನೆ ಮಾರೆ, ನನ್ನ ಅಕ್ಕ ಇದ್ದಾಳಲ್ಲ, ಅವಳು ಬರ್ಲಿಕ್ಕಾಗಲ್ಲ. ಎಂತಾದ್ರೂ ಹೋಗ್ಲಿ, ನನ್ನ ಇಲ್ಲ 100 ರೂಪಾಯಿದ್ದು ಮೆಟ್ಟು ಹೋಗ್ಬಾರ್ದು. ನಂಗೆ ಭಾರಿ ಗ್ರಿಪ್ಪೇಷನ್ ಇದು ಮೆಟ್ಟು. ನಾ ಎಲ್ಲಿ ಹೋದ್ರೆ ಇದು ಹಾಕೊಂಡು ಹೋಗುದು. ಭಾರಿ ಗ್ರಿಪ್ ಉಂಟು ಮೆಟ್ಟು, ನನ್ನ ಫೇವ್ರೆಟ್ ಮೆಟ್ಟು ಸ್ಲಿಪ್ಪರ್. ಈ ಕಂಡದಲ್ಲಿ ನನ್ನ ಅಕ್ಕ ಬೀಳ್ಬೋದು, ನೆಟ್ಟು ಪೂರ್ಣ ಎಂಟು. ನಂಗೆ ನಿನ್ನನ್ನು ಎತ್ತಲಿಕ್ಕಾಗಲ್ಲ, ರೋಪು ಮತ್ತೆ ಆ ಅಪ್ಪನ ಹತ್ರ ಉಂಟು. ಅಲ್ಲ, ನನ್ನ ಅಪ್ಪನ ಇದು ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾರೆ ನೋಡಿ ಮಾರ, ಅಲ್ಲಿ ತನಕ ಹೋದ್ರು. ನೋಡಿ, ಇದೆ ನದಿ ಮೀನು ಹಿಡಿಲಿಕ್ಕೆ ಬಂದದ್ದು. ನಾವು ಈಗ ಇಳಿಯುದು ಬೇಡ ನೀರಿಗೆ, ಮೀನೆಲ್ಲ ಓಡ್ತದೆ ನಮ್ದು ಹೆಜ್ಜೆಗೆ ಡಬ್ ಡಬ್ ಅಂತ. ಪ್ರೇಕ್ಷಕರು ಮಕ್ಕಳು ಗ್ಯಾಂಗ್ ಬಂದು ಹೋಗಲ್ಲಿ ನಿಂತಿದ್ದಾರೆ. ಯಾರ ದೊಂಬು ಸಹ ಉಂಟು. ನನಗೆ ದೊಂಬು ಆದರೆ ಸಹ ಇದು ಭಂಗ, ಮಳೆ ಬಂದರೆ ಸಹ ಭಂಗ. ಎಂತ ಇದು ಸ್ವಲ್ಪ ಚುಟಿ ಉಂಟು, ಅದಕ್ಕಿಂತ ಸ್ವಲ್ಪ ಮುಗಲ್ ಬರಲಿ, ನಾನು ಕಪ್ಪಾಗ್ತೇನೆ. ನೋಡಿ ಅಂತೆ, ಇಲ್ಲಿಂದ ಯು ಶೇಪ್ ಆಗಿ ಹೀಗೆ ಹೋದ್ರು, ಹೀಗೆ ಒಂದು ರೌಂಡ್ ಆಗಿ ಹೋಗಿ ಅಲ್ಲಿ ತನಕ ಹೋಗ್ತಿದ್ದಾರೆ. ದೊಡ್ಡ ಬಲೆ ಅಲ್ಲ, ರೌಂಡ್ ಹಾಕಿದ್ದು ಮಾರೆ, ಯು ಶೇಪ್ ಅಲ್ಲ, ರೌಂಡ್ ಹಾಕಿದ್ದು, ಒಂದು ರೌಂಡ್ ಹಾಕಿದ್ದು. ಮೀನು ಎಲ್ಲಿ ಹೋದ್ರೆ ಸಹ, ಆಚೆ ಈಚೆ ಹೋದ್ರೆ ಸಹ ಬಲೆಗೆ ಬಂದು ತಾಗ್ಬೇಕು, ಹಾಗೆ ರೌಂಡ್ ಹಾಕಿದ್ರು. ಮೀನು ಸಿಗ್ತದಿಲ್ವ ಗೊತ್ತಿಲ್ಲ ಮಾರೆ. ನಮಗಿಲ್ಲ ಇದರಲ್ಲಿ ಒಂದು ಕೊಡಪನ ಫುಲ್ ಆದರೆ ಸಾಕು. ಸಿಗ್ಬೋದಾ ಹೇಗೆ ವೀಕ್ಷಕರೇ ಹೇಳಿ? ಮತ್ತೆ ಈ ಕೊಡಪನ ಹುಲ್ಲಾಗೋದಾ? ನನ್ನ ಅಪ್ಪ ಸಿಗ್ನಲ್ ಕೊಟ್ರು ಬನ್ನಿ ಅಂತ, ನಾವು ಹೋಗ್ತಿದ್ದೇವೆ. ಈರು ಬರ್ಪಿನಾರೆ ನಿಲ್ಬಹುದು, ಬರುದಾದ್ರೆ ಬರ್ಬೋದು. ಇಲ್ಲಿ ನೋಡಂತೆ ಮುಳ್ಳು, ಈ ಮುಳ್ಳನ್ನೆಲ್ಲ ನೋಡ್ಕೊಂಡು ಬನ್ನಿ ಆಯ್ತಾ ನೀವು. ಈ ರಂಚಪುರ ಬಂದಂಗೆ ಹಿಂಗೆ ಕಾಪಿಜ್ಜಿ
ಮುಲ್ಪ ಯಾರು ಅತ್ತು ಆರು చెప్తున్నారు పని చెప్పు గిన్నె గుండి ఇస్తుంది అని తెలుపురా నీకు నెట్ ఆపుండా బర్పినా పాపా వాళ్ళ మీనా అంటిది వాళ్ళ అక్క మీనా అంటి మీన పాప ఏ కొడపన కొల్లి ಕೊಡಪನ ಕೊಲ್ಲಿ ನೆರ್ಪಿರ್ತಿ ವೀಕ್ಷಕರೇ ನನ್ನ ಅಪ್ಪ ಅಲ್ಲಿ ಗರಂ ಆಗಿದ್ದಾರೆ ಕೊಡಪನ ಇರ್ತಾರೆ ಯಾವನ ನಂದು ಸೊಂಟ ತನಕ ಬರ್ತದೆ ನಿಲ್ಲಿ ನಾನು ಚಸ್ಮೆ ಎಲ್ಲ ಸ್ವಲ್ಪ ಗಟ್ಟಿ ಹಾಕೊಳ್ತೀನಿ ಉದುರಿ ಹೋದ್ರೆ ಕೆಸರುಂಟು ಮಾರೆ ಏನ್ ಚಾರ್ಪಿನಿ ಗೊತ್ತಿದೆಯಾ ಮಾರೆ ಇದೆ ಇವಳೊಬ್ಳು ನನ್ನ ಅಕ್ಕ ಎದರಿಯೇ ಹೋಗಿದ್ದಾಳೆ ಮಾರೆ ನಾನೇನೆ ಹಾಕ್ಬೋದು ಅಂದ್ರೆ ಅವಳಿಗೆ ಸ್ವಿಮ್ಮಿಂಗ್ ಬರಲ್ಲಂತೆ ಅಲ್ಲ ನಾನು ಮಲ್ಲ ಬ್ರಿಲಿಯಂಟ ನಂಗೆ ಬಾರಿ ಬರ್ತದ ನಂಗೆ ಸಹ ಬರಲ್ಲ ಮಾರೆ ಸ್ವಿಮ್ಮಿಂಗ್ ನಾವು ಇಳ್ತಿದ್ದೇವೆ ನೀರಲ್ಲಿ ದೇವರೇ ಕೆಸರು ಭಯಂಕರ ಉಂಟು ಮಾರೆ ನಾನು ತಾರಿ ಹೋದ್ರೆ ಇವರು ಅಮ್ಮೇರು ನಂಗೆ ಬೈದು ಕರಿತಿದ್ದಾರೆ ಬನ್ನಿ ಮಾರೆ ಇಲ್ಲಿ ಹೋಗುವ ಅವಸ್ಥೆ ಗೊತ್ತುಂಟು ಅವರಿಗೆ ಎಂಕೆಲ್ಲ ತಾರ್ಕೊಂಡು ಅಪ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಲ್ಲೆ ವೈಫರೇ ಅಬ್ಬಾ ನನ್ನ ಅಕ್ಕ ಸತ್ಯ ಇವಳಿಲ್ಲ ಎದರಿಯೋ ಹೋಗಿದ್ದಾಳೆ ಮಾರೆ ಬಲೆಗೆ ಕಾರ್ ಹಾಕ್ಬಾರ್ದಂತೆ ಮೀನು ಬಿದ್ದಿದೆ ಅಂತೆ ಅದೋಟಲ್ಲಿ ತೆಕ್ಕೊಂಡು ಬರ್ಬೇಕಂತೆ ಪಾಪ ನೀರು ವರನೆ ಏರು ಜೊತೆ ಅವರೇ ಇವಳಿಗೆ ಅಂತ ಎದರುದು ಪುಕ್ಕೆಲ್ಲಿದೆ ಮಾರೆ ಇದೆ ಹೋಗ ಸೇಫ್ಟಿಗೆ ಹೋಗ ಅಲ್ಲೊಂದು ಓಡ ಉಂಟು ಮಾರಿದ್ದೀರ ಅಪ್ಪ ಬರ್ತಾರೆ ಎದರ್ಬೇಡ ಈ ಭುಜಾನ ಹಿಡ್ಕೊಂಡಿದ್ ನೋಡಿ ನನ್ನನ್ನು ಬಗ್ಗಿಸಿ ಬಿಡ್ತಾಳೆ ದ್ಯಾವರೇ ಇವಳು ಈ ಅಮ್ಮೇರು ಹೇಳುದು ನೋಡಿ ಅದು ಹೋಟೆಲ್ ಮೀನು ತೆಕ್ಕೊಂಡು ಬರ್ಬೇಕಂತೆ ನಾವು ಅಲ್ಲಿಂದ ಬಂದದ್ದೇ ಓ ಅಪ್ಪ ಬಂಗ ಸ್ವಾಗತ ನೋಡಿ ನೋಡಿ ಎಂತ ಮೀನಿದು ಒಂದೊಂದು ಹೆಸರು ಇರ್ಬೇಕಲ್ಲ ನಮ್ಗೆ ಪಯ್ಯ ಸಿಕ್ಕಿದೆ ಪಯ್ಯ ನಮ್ಗೆ ಇವತ್ತು ತೆಗೆಯುವವರು ಒಳ್ಳೆ ಜನ ಸಿಕ್ಕಿದ್ದಾರೆ ನಮ್ಮ ಹತ್ರ ಆದ್ರೆ ಈಗ ಮಾಲ್ಕೊಂಡು ತೆಗಿಲಿಕ್ಕೇನೆ ಆಗ್ತಿರ್ಲಿಲ್ಲ ಆದ್ರೆ ಸಹ ನಾವು ತೆಗಿತೇನೆ ನಾನು ಇದಿಲ್ಲ ಸಣ್ಣ ಪಯ್ಯ ಈಗ ದೊಡ್ಡ ಪಯ್ಯ ಸಿಗ್ತದೆ ಈಗ ಸಣ್ಣ ಪಯ್ಯ ಸಿಕ್ಕಿದೆ ಈಗ ದೊಡ್ಡದು ಸಿಗ್ಬೇಕು ಈಗ ಅಲ್ಲಿ ಭಾರಿ ಒಳ್ಳೇದಾಗ್ತದೆ ಮಾರೆ ಪಯ್ಯ ಓಡ್ತು ಅವು ಮುಟ್ಟಾಲ್ತಿ ಓಡುವ ಕಡಿ ಬಿಡ್ರೆ ಅಲ್ಲಿ ಕಡಿ ಬಿಡ್ರೆ ಬಲ್ಲಿಗೆ ಅಕ್ಕವನ್ನು ಕುಳಿತು ಕೆಸರಲ್ಲಿ ತಾರಿಯೇ ಹೋಗಿದ್ದಾಳೆ ಮಾರೆ ಅಲ್ಪ ಹದ್ದೆಡು ಕೈ ಇಟ್ಟು ಕುರ್ತೋಪು ಕೈ ಇಟ್ಟು ಕಟ್ಟಿವೆ ಸೊನ್ನೆ ಕುರ್ತೋಪು ಅಲ್ಲ ಪಾರೆ ಆಯ್ತು ಮಾಲಾಯ್ ಕಷ್ಟ ಆಗ್ತದೆ ನೋಡಿ ಮೀನು ಹಿಡಿಯುವುದು ಕೆಸರು ಮೀನು ಹಿಡಿಯುವುದಂದ್ರೆ ಭಾರಿ ಕಷ್ಟ ಒಂದು ಸ್ಟೆಪ್ ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ ನೋಡಿ ಮಳೆಗೆ ಹೋಗ್ತಾರೆ ನಾನು ಎನಿಸಿದ್ದು ಹೊಯ್ಗೆ ಉಂಟಂತ ಇದು ಹೊಯ್ಗೆ ಅಲ್ಲ ಮಾರೆ ಕೆಸರು ಈ ಕಲ್ಲರ್ ಹೋಯ್ತು ಮಲ್ಲೆ ತೆಗಿಲ್ ಮಿತ್ರ ತಪ್ಪ ಬರ್ತೀನಿ ಇಲ್ಲ ವೀಕ್ಷಕರೇ ನಾನು ಜೀವ ತಾರ್ದ ಬಾರಿ ಭಾರಿ ಬಂಗಾಯ್ತು ಮಾರೆ ಭಾರಿ ಬಂಗಾಯ್ತು ಈ ಕೆಸರು ಇರಬಾರ್ದು ಇದಕ್ಕೆಲ್ಲ ಸಿಮೆಂಟ್ ಹಾಕಿ ಎಲ್ಲ ಗಟ್ಟಿ ಮಾಡಬೇಕು ಎಂತ ಇದು ಕೆಸರು ಭಾರಿ ಬಂಗ ಆಗ್ತದೆ ಕುಡಿಯೋದನ್ನೇ ಮಾಡ್ತಾ ಇದ್ದೇನೆ ಮಾರೆ ದೇವರೇ ಮೀನು ಸಿಕ್ತಾ ನಂದು ವಿಡಿಯೋದಲ್ಲಿ ಕಕ್ಕೆ ತರ ಸೋರ ಅಲ್ಲ ವೀಕ್ಷಕರೇ ಎದುರಲ್ಲಿ ನೋಡಿ ಅಂತೆ ಕೋಗಿಲೆ ತರ ಉಂಟು ಗೊತ್ತುಂಟಾ ಬನ್ನಿ ದೊಡ್ಡ ಮೀನು ಹಿಡಿಯುವ ದೊಡ್ಡ ಪಾರೆ ಬೇಕು ನಂಗೆ ಪಾರೆ ಒಂದು ಸಿಕ್ಕಡ ಸತ್ಯ ನನ್ನ ಬಲ್ಪು ವೀಕ್ಷಕರೇ ಪಾರೆ ಸಿಕ್ತು ನೋಡಿದ್ರ ಇರ್ಪೆ ಸಣ್ಣ ಸೈಜಲ್ಲಿ ಪಯ್ಯ ಮಳೆಗಾಲಕ್ಕೆ ಎಲ್ಲ ಮೀನಿಗೆ ಸಹ ರೇಟ್ ಉಂಟು ಈಗ ಮೀನು ಸಿಗುದೇ ಬಂಗ ಕಷ್ಟ ಎಂತ ಮಾಡುದು ನಾನೆಲ್ಲ ಈಗ ಎಲ್ಲಿಗೆ ಹೊರಡುವಾಗ ಎಲ್ಲ ಪಯ್ಯ ಅಯ್ಯ ಇಲ್ಲೊಂದು ಮೀನುಂಟು ವೀಕ್ಷಕ ನಾನು ಅಲ್ಲಿ ಹಿಡ್ದು ತಂದದಲ್ಲ ನೋಡಿ ಬ್ಯಾಗಲ್ಲಿ ಬನ್ನಿ ಮಹಾಲಕ್ಷ್ಮಿ ಬಂದಿದೆ ಫ್ರೈಗೆ ಒಳ್ಳೇದಾಗ್ತದೆ ಕೆಲವರಿಗೆಲ್ಲ ಇದು ವಾಸನೆ ಬರ್ತದಂತೆ ನಮ್ಗೆ ಈಗ ವಾಸನೆ ಸಾಗುವುದು ಗೀಸನೆ ಸಾಗುವುದು ನೋಡಿ ಹೋಗುದು ನೋಡಿ ಇಲ್ಲಿ ಬಾ ಮುಲ್ದಲ ಗೆಪ್ಪು ಹಾಕಲ ವೀಕ್ಷಕರು ಇಲ್ಲಿ ನೋಡಿ ಜೀವದ್ದು ಮೀನು ನಾವಿಲ್ಲ ನೋಡಿ ಹೀಗೆ ತೆಗೆದು ಇದು ಮಸಾಲೆ ಹಾಕಿ ತಿನ್ನುವುದೇ ಜೀವದ್ದು ಹೋಗುದು ನೋಡಿ ಇಲ್ಲಿ ನೋಡಿ ಹೋಗುದು ತೋಜುಂಡ ವೀಕ್ಷಕರೇ
ನಮ್ಮ ಲಾಗಿಗೋಸ್ಕರ ನಾನೊಂದು ಎಷ್ಟೊಂದು ಭಂಗ ಬಿಡ್ತಿದ್ದೇನೆ. ಜೀವವನ್ನು ಪಣಕ್ಕೆ ಇಟ್ಟು ನಾವು ನೋಡಿ ತುದಿಗೆ ಇಳಿದಿದ್ದೇವೆ. ತುದಿಯದ್ದು ನಿಮಗೆ ಸ್ಟೋರಿ ಗೊತ್ತುಂಟು. ಅವತ್ತು ನೋಡಿ ಅಂತೆ ಕಲ್ಲದ ಮಾಸ ಇಟ್ಲಿಕ್ಕೆ ಹೋಗಿ ಎಲ್ಲ ಒಂದು ಫ್ಯಾಮಿಲಿ ಇಡೀ ಕೊಚ್ಕೊಂಡು ಹೋದಂತೆ. ಒಮ್ಮೆಲೆ ನೀರು ಬಂದದ್ದಂತೆ. ಹೇಗೆ ನೀರು ಬಂತ ಗೊತ್ತಿಲ್ಲ. ಈಗ ಒಮ್ಮೆಲೆ ಬಂದರೆ ನಾವು ಸಹ ಕೊಚ್ಕೊಂಡು ಹೋಗುದಾ? ನನಗೆ ಸ್ವಿಮ್ಮಿಂಗ್ ಸಹ ಬರಲ್ಲ ಮಾರೆ. ಇಲ್ಲಿ ಬರಲ್ಲಂತೆ. ಹಾಗೇನೆ ನಾವು ಬಂದಿದ್ದೀವಿ. ಎಲ್ಲ ಸಹ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಗಂಡನನ್ನು ನೋಡಿ. ನನ್ನ ಗಂಡ ಇದ್ದದ್ರಲ್ಲಿ ಇವತ್ತು ಇಲ್ಲಿ ನೋಡಿ ಮಾಲಯ ಮಾಲಯ. ಮಾಲೈ ನೀನು ಇಲ್ಲಿ ಬಾರ. ಬರ್ತೇನೆ. ಅಲ್ಲಿ ಬಳ್ಳೆ ಉಂಟಲ್ಲ, ಬದಿಗೆ ಬರ್ಲಿಕ್ಕೆ ಕರಕರ ಜಾಸ್ತಿ ಆಗ್ತದಂತೆ. ಇವತ್ತು ನಾನು ಬ್ಯಾಗ್ ಹಾಕೊಂಡು ಆಚೆ ಈಚೆ ಹೋಗುದೇ ಬಾರೆ. ಎಂತ ಗೊತ್ತುಂಟ, ನನಗೆ ನಿಲ್ಲಿಕ್ಕೆ ಸ್ಟಡಿ ಆಗ್ತಿಲ್ಲ. ನಾವು ಅಲ್ಲಿ ನಿಲ್ಲುವ ಮಾರೆ ಇದೆ. ಅವರು ಕೊಂತಿ ಗಿಂತಿ ಕರೆಯುವಾಗ ಆಗಲ್ಲ ನಂಗೆ. ವೀಕ್ಷಕರೇ, ದೊಡ್ಡ ಇರ್ಪೆ ನೋಡಿ ಮಕ್ಳೇ. ಅಲ್ಲಿ ಕಾಣ್ತಿಲ್ಲವಾ ಝೂಮ್ ಅಲ್ಲಿ? ಬೊಕ್ಕ ಮಿತ್ತು ಪೋಯಿ ಬೊಕ್ಕ ಮಲ್ಲೆ ಎಂತೆಲ್ಲ ಸಿಕ್ಕಿದೆ ತೋರಿಸುವ. ಕೂರ್ಚಿ ಬರುದಿಲ್ಲ. ಕೂರ್ಚಿ ಬಿಟ್ಟು ಬಿಡಿ, ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ನಾವು ದೊಡ್ಡ ದೊಡ್ಡ ಹಿಡಿಯುವ. ಇವತ್ತು ದೊಡ್ಡ ದೊಡ್ಡದು ಹಿಡಿಯುವ. ನಾವು ಇಳ್ದಿದ್ದೇವಲ್ಲ ನೀರಿಗೆ. ನಾವು ನೀರಿಗೆ ಇಳ್ದಾದ್ಮೇಲೆ ದೊಡ್ಡದು ಹಿಡಿಯುದು. ಚಿಕ್ಕದೆಲ್ಲ ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ಆಯ್ತಾ? ಚಿಕ್ಕದೆಲ್ಲ ಬಿಟ್ಟು ಬಿಡಿ. ಮಕ್ಕಳನ್ನು ಕರ್ಕೊಂಡು ಬಂದಿದ್ರೆ ಭಾರಿ ಬಯ್ಯ ಬಯ್ಯ. ಮಕ್ಕಳನ್ನು ಕರ್ಕೊಂಡು ಬಂದಿದ್ರೆ ಭಾರಿ ಭಂಗ ಆಗ್ತಿತ್ತಲ್ಲ. ಶಿಶಿ ಶಿಶಿ. ಶಿಕ್ಷಕರೇ ಹೇಗೆ? ನಾ ಬದಿಯಲ್ಲಿ ಇವತ್ತು ಬದಿಯಲ್ಲಿ ನಿಲ್ಲುದು. ನಮ್ಮಿಂದ ಆಗ್ತಿರ್ಲಿಲ್ಲ ಮಾರೆ. ನಾವು ಅಪ್ಪ ಸಹ ಬಂದಿದ್ರೆ ಸತ್ಯ ಸಹ. ಈ ನಿನ್ನನ್ನು ಯಾನ್ ಜೂಮ್ ಮಾಡ್ತಿರ್ತಿರ್ತಾರೆ. ಒಬ್ಳು ನೋಡಿ ತಾರಿ ಹೋಗಿದ್ದಾಳೆ ಅಡಿಯಲ್ಲಿ. ಮಾಲೈ 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 ಸಿಕ್ಕಿದೆ. ತೆಗಿಯುದಂತೆ ಬಾರಿ ಪಾಕ ತೆಗಿತಾಳೆ. ಅಮ್ಮೇರೆ ಅಬ್ಬಿರನ್ನಿ ಅಬ್ಬಿರನ್ನಿ ಅಪ್ರನಿ ತೋಡುತ್ತಿ ಬಂಟೆ ತರಕಲು ಮಸ್ಕಿರಿ ಮಲ್ತಡಿಯೇ. ಆಯ್ಸ ಇವರದ್ದು ಸಾಗು ನೋಡಿಯಂತೆ. ಇವಳು ಕುಣಿತಾಳೆ. ಅವಳು ಬ್ಯಾಗ್ ಇಟ್ಕೊಂಡು ಮತ್ತೆ ನೀರಲ್ಲೆಲ್ಲ ತುದಿಗೆ ಫಸ್ಟ್ ಟೈಮ್ ಇಳಿದಿದ್ದೇವೆ. ಇವಳು ನಂಗೆ ಇವಳದ್ದೇ ಭಯ ಆಗುದು. ರೋಪಲ್ಲಿ ಯಾಕೆ ಎಳಿಬೇಕೆ ಏನು ಇವಳು ತಾರಿ ಹೋದ್ರೆ. ಕೆಸರು ಕೆಸರು ಅಡಿಯಲ್ಲಿ ಕಪ್ಪು 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 ದಪ್ಪ ದಪ್ಪ ಕೆಸರು ಉಂಟು. ತೋರಿಸ್ಬೇಕಾ? ಇಲ್ಲಿ ನೋಡಿ ಕಪ್ಪು ಕಲರ್ ನೋಡಿ ಆದದ್ದು. ನೋಡಿ ಕೆಸರು ನೋಡಿ ಅಂತೆ. ಕಪ್ಪು ಕಪ್ಪು ಕೆಸರು. ವೈಟ್ ವೈಟ್ ಅಲ್ಲ, ಕಪ್ಪು ಕಪ್ಪು ಕೆಸರು. ನನ್ನ ಕಾಲು ಹೇಗೆ ಆಗಿದೆ ಗೊತ್ತಿಲ್ಲ ಮಾರೆ. ಕಪ್ಪು ಕಪ್ಪು ರಾಶಿ ಕೆಸರುಂಟು. ಇವಳನ್ನು ಯಾರು ಮಾರೆ ಕರ್ಕೊಂಡು ಬಲೆ ಎಲ್ಲ ಕಾಲಡಿಗೆ ಸಿಕ್ಕಿ ಬಿದ್ದು ಅರಿತೊಟ್ಟು ಹೇಳ್ತಾ ಇದ್ದಾಳೆ. ಅಮ್ಮೇರಿಗೆ ಗೊತ್ತಾದ್ರೆ ಈಗ ಇವಳನ್ನೇ ಅರಿತಾಳೆ. ನೀನು ಅಲ್ಲೆಲ್ಲ ಕಾಣುದು ನೋಡಿ ಅಂತ ಎಲ್ಲ ಬಲೆಗೆ ಸಿಕ್ಕಿ ಬಿದ್ದಿದೆ. ನಂಗೆಲ್ಲ ಎಂತ ಗೊತ್ತುಂಟ, ದೊಡ್ಡ ದೊಡ್ಡ ಇರ್ಪೆ ಮತ್ತೆ ಪಾರೆ ಬೇಕು. ಅಲ್ಲಿ ನೋಡಿ ಎರಡು ಎರಡು ಅಲ್ಲಿ ನೋಡಿ ಎರಡು ಎರಡು ತುಳುತುಂಟು. ಇವತ್ತು ಎಂತ ಇಲ್ಲ ಕುರ್ನಡಿಯದ್ದು ಫ್ಯಾಮಿಲಿ ಬಂದಿದೆ. ಗಂಟು ಕುರ್ಚಿ ಬಲೆ ಇವ್ರು ಬಲೆ ಪುರ ಮುಟ್ಟ ಹೋಯ್ತೀಯಾರ? ಅದು ಮುಟ್ಟಾಯ್ತಾಗ್ತಿದೆ. ಎರಡನೇ ಬಲೆ ಹಾಕ್ಲಿಕ್ಕೆ ರೆಡಿ ಆಗ್ತುಂಟು. ಇದ್ರಲ್ಲೆಲ್ಲ ಒಮ್ಮೆ ಎಲ್ಲ ತಪ್ಪಿಸಿ ಬಿಡುವ. ನನ್ನ ಅಕ್ಕನ ಕಾಲು ಎಳಿತಾ ಇದ್ದಾರಂತೆ. ಕಾಲು ದೊಂಕು ಕಾರು ದೊಂಕುದಂತೆ. ಅಂದ್ರೆ ಮೀನಂತ ಅವ್ರು ದೊಂಕುದಂತೆ ಕಾಲು. ಅಕ್ಕನ ಕಾಲು ಅದೇನು ದೊಂಕೊಡ ಮುಳ್ಳು ಕಂತುಂಡ ಮಕ್ಕ. ಮೀನ್ ತುಳುದುಂಟು. ಮುಚ್ಚಿ ಬಾಯ್ ಮುಚ್ಚಿ. ಎಟ್ಟಿ ಸಿಕ್ತಂತೆ. ಅಪ್ಪ ಅವರು ಎಟ್ಟಿ ಹೇಳುವಾಗ ನಾನು ಇಷ್ಟು ದೊಡ್ಡ ಎಟ್ಟಿ ಹೇಳಿದೆ. ಇಷ್ಟು ಸಣ್ಣ ಎಟ್ಟಿ ಪರವಾಗಿಲ್ಲ. ಎಟ್ಟಿ ಸಿಕ್ತು ನಮಗೆ. ದೊಡ್ಡ ಇರ್ಪೆ ಮಿತ್ರ ಇದು. ನಾವು ಲಾಗಿನ ಬಂಗಾಪುಂಗಿ ಒಂದು ಚಿಟ್ಟೆಂಚ ಬಾಡುನು. ಸಣ್ಣದಿರುವಾಗ ಮೀನು ಇಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವರು ಹೇಳ್ತಿದ್ರು ಇವನು ಬಂದರೆ ಲಕ್ಕಿ ಅಂತ. ಆಗ ಅವರೊಟ್ಟಿಗೆ ಹೋಗುದು 4 ಗಂಟೆ 3 ಗಂಟೆ ಮೀನು ಇಡ್ಲಿಕ್ಕೆ. ಈಗ ನಮ್ಗೆ ಎಷ್ಟು ಲಕ್ಕಿ ಆಗ್ತಾರೆ ನೋಡುವ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಉಂಟು, ಜಾಸ್ತಿ ಇಲ್ಲ ಅಂತೆ. ಜಾಸ್ತಿ ಇಲ್ಲ. ಕುತ್ತಿಯಲ್ಲಿ ನೀರು ಕಕ್ಕೆ ಅಂತೆ. ನೀರು ಕಕ್ಕೆ ಇಲ್ಲಿಂದ ಮೀನು ಅಲ್ಲಿ ಯಾರಿದ್ದ? ಹೌದಾ? ಹೇಗಿದೆ ಅವರ ಮೀನು ಇಲ್ಲಿಂದ ಅಲ್ಲಿ ಯಾರಿದಂತೆ? ಡಬ್ಬದ ಒಳಗಿತ್ತು. ಈ ವಿಡಿಯೋ ನೋಡ್ತಾನೆ ಇರಿ. ಈ ಕೊಡಪನ ಫುಲ್ ಮೀನುಂಟು. ಎಂತ ಎಲ್ಲ ಮೀನೆಲ್ಲ ವೆರೈಟಿ ಸಿಕ್ಕಿದೆ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ. ಹಾಗೆ ಅಲ್ಲಿ ನೋಡಿ ಎಂತ ಸಿಕ್ತು? ಇರ್ಪೆ ಸಿಕ್ತಂತೆ. ಮುಟ್ಟ ಮಾಡುವಾಗ ಇರ್ಪೆ ಸಿಕ್ತು ದೊಡ್ಡದು. ಮೀನು ಎಂತ ಉಂಟಂತ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ತೋರಿಸ್ತೇನೆ. ಈಗ ತೋರಿಸಲ್ಲ. ಸೆಕೆಂಡ್ ಪಾರ್ಟ್ ನೋಡ್ಬೇಕು ನೀವು.
ವೇಟಿಂಗ್. ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.